ಇನ್ನು ಅಜಿತ್ ಧೋವಲ್ ಮೋದಿಯವರನ್ನ ಭೇಟಿ ಮಾಡಿ ಎಲ್ಲ ವಿವರಗಳನ್ನು ಕೊಟ್ಟಿದ್ದಾರೆ. ಪ್ರಧಾನಿ ಮೋದಿಯವರನ್ನ ಭೇಟಿ ಮಾಡಿದ್ದಾರೆ ಅಜಿತ್ ಧೋವಲ್. ಸ್ಥಿತಿಗತಿಗಳೇನು ಅದರ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ. ಯಾಕಂದರೆ ಇನ್ನು ಸ್ವಲ್ಪ ಹೊತ್ತಿಗೆ ಮೀಟಿಂಗ್ ಶುರುವಾಗುತ್ತೆ, ವೆರಿ ಇಂಪಾರ್ಟೆಂಟ್ ಮೀಟಿಂಗ್. ಸೇನೆಯ ದಂಡನಾಯಕರು ಕೂಡ ಅದರಲ್ಲಿರ್ತಾರೆ. ಅದಕ್ಕಿಂತ ಮೊದಲು ಭೇಟಿಯಾದಂಥ ಅಜಿತ್ ಧೋವಲ್. ಇನ್ನು ಭದ್ರತಾ ಸಂಪುಟದ ಚರ್ಚೆ ಕೂಡ ಆಗುತ್ತೆ ಇನ್ನು ಸ್ವಲ್ಪ ಹೊತ್ತಿಗೆ. ಜೊತೆಗೆ ಸೇನೆ ಪತ್ರಿಕಾಗೋಷ್ಠಿಯನ್ನು ಮಾಡುತ್ತೆ, ಏನಾಯಿತು ಏನು ಅದರ ವಿವರಗಳನ್ನು ಕೊಡುತ್ತೆ. ಎಲ್ಲರೂ ಕೇಳ್ತಿದ್ದು ಒಂದೇ ಮಾತು, ಯಾವಾಗ ಪ್ರತೀಕಾರ. ಹೌದು, ಅದಕ್ಕೆ ಮೋದಿ ಹೇಳಿದ್ರು, ಸೇನೆಗೆ ಅದರ ಪೂರ್ಣ ಅಧಿಕಾರ, ಟಾರ್ಗೆಟು ನಿಮ್ಮದೇ, ಪ್ರತೀಕಾರವೂ ನಿಮ್ಮದೇ, ಮಾಡಿ ಅದೇನು ಮಾಡ್ತೀರಿ ಅಂತ. ಮಲ್ತೇಶ್, ನಾನು ಮತ್ತೊಂದು ಸರಿ ಪದೇ ಪದೇ ಹೇಳ್ತಾ ಇದ್ದೀನಿ, ಆಗಲೇ ನೀವು ಆ ತಾಯಿ ಜೊತೆ ಮಾತಾಡಿದಂಥ ಮಾತಿತ್ತಲ್ಲ, ಸುಮತಿಯವ್ರ ಜೊತೆಗೆ ಮಾತಾಡಿದಂಥ ಮಾತು, ಅದು ಆಕೆ ನೋಡಿ ನೀವೊಂದು 3-4 ಬಾರಿ ಕೇಳಿದ್ರಿ, ನಿಮ್ಗೆ ಏನಾದರೂ ತಡ ಆಗ್ತಾ ಇದೆ ಅಂತ ಅನಿಸ್ತಾ ನಿಮಗೆ ಈ ಕಾರ್ಯಾಚರಣೆ? ಇಲ್ಲ, ಇವತ್ತಲ್ಲ ನಾಳೆ ಹಾಗೇ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇತ್ತು. ಇಲ್ಲ ಇಲ್ಲ ನನಗೆ ಯಾವ ಅಪನಂಬಿಕೆಗಳು ಕೂಡ ಇರಲಿಲ್ಲ. ಇವತ್ತಲ್ಲ ನಾಳೆ ಇದಕ್ಕೆ ಒಂದು ಕ್ರಮ ತೆಗೆದುಕೊಳ್ತಾರೆ ಅನ್ನುವಂಥ ಒಂದು ನಂಬಿಕೆ ಇತ್ತು. ಈಗ ನಮಗೆ ಖುಷಿಯಾಗಿದೆ. ಅಂದರೆ ಜನ ಹೆಂಗೆ ಕಾಯ್ತಿರ್ತಾರೆ ನೋಡಿ, ಎಲ್ಲರೂ ಕೂಡ ನಮ್ಮ ಥರ ಮಾತಾಡಬೇಕು ಅಂತ ನಾವು ಬಯಸ್ತೀವಿ ಸಾಮಾನ್ಯವಾಗಿ. ಇಲ್ಲ, ಭಾವನೆಗಳು ಹುದುಗಿಟ್ಕೊಂಡಿರ್ತಾರೆ ಎಲ್ಲರೂ ಕೂಡ. ಕೆಲವೊಂದು ಭಾವನೆಗಳು ಇಂಥ ಸಂದರ್ಭದಲ್ಲಿ ಹೊರಗಡೆ ಬರುತ್ತೆ. ಎಸ್, ಕೋಸ್ಟಲ್ ಅಧಿಕಾರಿಗಳಾಗಿ ನಿವೃತ್ತಿ ಹೊಂದಿರುವಂಥ ಪ್ರೇಮ್ ನಮ್ಮ ಜೊತೆಗಿದ್ದಾರೆ. ಪ್ರೇಮ್ ಸರ್, ಜೈ ಹಿಂದ್. ನೋಡ್ತಾ ಇದ್ದೀವಿ ನಾವು ನಿನ್ನೆ ರಾತ್ರಿಯಿಂದ ನಡೆದಂಥ ಕಾರ್ಯಾಚರಣೆ, ಜೊತೆಗೆ ಅದು ಮಾಡಿರುವಂಥ ಹಾನಿ 50 ಅಲ್ಲ 90 ಅಲ್ಲ 100 ಉಗ್ರರು ಉಡೀ ಸಾಗಿದ್ದಾರೆ ಅನ್ನುವಂಥ ಮಾಹಿತಿ. ಏನಂತೀರಿ ಸರ್? ಹೌದು, ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ನಮ್ಮ ಸೈನ್ಯದ ಬಗ್ಗೆ, ನಮ್ಮ ದೇಶದ ಬಗ್ಗೆ, ಸರ್ಕಾರದ ಬಗ್ಗೆ ಹೆಮ್ಮೆ ಅನಿಸ್ತಾ ಇದೆ. ತುಂಬಾ ಖುಷಿ ಆಯ್ತು. ಯಾಕೆಂದ್ರೆ ಅವರು ಕಳ್ಳರಾಗಿ ಒಂದು ಹಂತಕರು ಅನ್ನಾಮ್ ಸಿವಿಲಿಯನ್ಸ್ ನ ಹೊಡೆದಿದ್ದಾರೆ. ಆದ್ರೆ ನಾವು ಅವರಿಗೆ ಹೇಳಿ ಹೊಡೆದಿದ್ದೀವಿ, ನಿಮ್ಮನ್ನು ಹೊಡಿತೀವಿ ಅಂತ ಹೇಳಿ ಹೊಡೆದಿದ್ದೇವೆ. ಅದರಿಂದ ತುಂಬಾ ಹೆಮ್ಮೆ ಅನಿಸ್ತಾ ಇದೆ ಸರ್. ಹೌದು, ಅಲ್ಲ, ಪ್ರಿಪೇರ್ ಆಗಿ ಅಂತ ಹೇಳಿ ಹೊಡೆದಂಗೆ ಅದನ್ನ ಹೇಳ್ತಿರೋದು. ರೆಡಿ ಆಗಿರಿ, ನಾವು ಬರ್ತಾ ಇದೀವಿ. ಧರ್ಮಯುದ್ಧ, ಟೇಕ್ ಯುವರ್ ಓನ್ ಟೈಮ್ ಅಂತ ಸರ್. ಟೇಕ್ ಯುವರ್ ಓನ್ ಟೈಮ್. ಯಾರ್ಯಾರ ಹತ್ರ ಭಿಕ್ಷೆ ಎತ್ತಬೇಕು ಎತ್ಕೊಳ್ಳಿ, ಯಾರ್ಯಾರ ಹತ್ರ ಶಸ್ತ್ರ ತಗೋಬೇಕು ತಗೊಳ್ಳಿ. ನಿಮ್ಮಲ್ಲಿರುವಂಥ ಸೈನ್ಯವನ್ನೆಲ್ಲ ನೀವು ಉಕ್ರೇನಿಗೆ ಮಾರ್ಕೊಂಡಿದ್ದೀರಿ ದುಡ್ಡಿಗೋಸ್ಕರ. ನೀವು ಟೇಕ್ ಯುವರ್ ಓನ್ ಟೈಮ್, ನಾವು ಬರ್ತಾ ಇದೀವಿ ಅಂತ ಹೇಳಿ ಹೊಡೆದಂಗೆ. ಹೌದು ಸರ್, ಇದೇ ಧರ್ಮಯುದ್ಧ ಅಂತ ಹೇಳ್ತೀವಲ್ಲ, ಹಾಗೆ ನಡೀತೈತಲ್ಲ, ಹೇಳಿ ಹೊಡೆಯೋದು, ನಿಮ್ಮನ್ನು ಹೊಡಿತೀವಿ ಅಂತ. ಅದು ತುಂಬಾ ಹೆಮ್ಮೆ ಆಗ್ತಾ ಇದೆ. ಬಟ್ ಇನ್ನೊಂದಂದ್ರೆ ಈ ಒಟ್ಟು ಕಾರ್ಯಾಚರಣೆ ನೀವು ನೋಡಿದಂತ ಸಂದರ್ಭದಲ್ಲಿ ನೀವು ಕೇಳ್ಪಟ್ಟಿರುವಂತ ನಿಮ್ಮ ಮಾಹಿತಿ ಪ್ರಕಾರವಾಗಿ ಯಾವ ರೀತಿಯಾಗಿ ನಡೆದಿದೆ, ಯಾವ ಮಟ್ಟಿಗಿನ ಒಂದು ದೊಡ್ಡ ಆಪರೇಷನ್ ಇದು ಅಂತ ಅನ್ನಿಸ್ತಾ ಇದೆ ಸರ್? ಇಲ್ಲ ಸರ್, ಇದು ತುಂಬಾ ದೊಡ್ಡ ಆಪರೇಷನ್. ಯಾಕಂದ್ರೆ ಇದು ಮೊದಲ ಸತಿ ಅಲ್ಲ, ಈಗ ಇದು 3ನೇ ಸತಿ ಆಗ್ತಾ ಇರೋದು. ನಮ್ಗೆ ಗೊತ್ತಿರೋ ಹಾಗೆ ಕ್ರಿಕೆಟ್ ಆಗಿ ನಡೀತಾ ಇರ್ತದೆ, ಅದು ಬೇರೆ ವಿಷಯ. ಆದ್ರೆ ಈಗ ಇಡೀ ಪ್ರಪಂಚಕ್ಕೆ ಗೊತ್ತಾಗಿ ನಡೀತಾ ಇರೋದು. ಬೇಕಾದಷ್ಟು ಉಗ್ರವಾದಿಗಳನ್ನು ಯಾರು ಬೇಕಾಗಿದ್ರು ಎಲ್ಲರನ್ನ ಹೊಡೆದು ಹಾಕಿದ್ದಾರೆ ಅಂತ ಹೇಳಿಲಿಕ್ಕೆ ತುಂಬಾ ಹೆಮ್ಮೆ ಪಡ್ತಾ ಇದ್ದೀವಿ ಸರ್. ತುಂಬಾ ಖುಷಿ ಆಗ್ತಾ ಇದೆ. ಯಾಕೆಂದ್ರೆ ಇದು ಒಂದು ಸರಿಯಾದ ಉತ್ತರ ನರಹಂತಕರಿಗೆ. ಇನ್ನಾದ್ರೂ ಸುಧಾರಿಸಿಕೊಳ್ಬೇಕು, ಇಂಪ್ರೂವ್ ಆಗ್ಬೇಕು ಅವ್ರ ಕಡೆಯಿಂದ. ಸರ್, ಇನ್ನೊಂದು ಸಂಗತಿ ಅಂದ್ರೆ, ಈಗ ನಾವು ಮಯನ್ಮಾರಿಗೆ ಸಂಬಂಧಪಟ್ಟ ಹಾಗೆ ನಡೆಸಿದಂತ ಏರ್ ಸ್ಟ್ರೈಕ್ ಆಗಿರ್ಬೋದು, ಬಾರ್ಡರ್ ಕ್ರಾಸ್ ಮಾಡಿದ್ವಿ. ಬಟ್ ಪಾಕಿಸ್ತಾನಕ್ಕೆ ಸಂಬಂಧಪಟ್ಟ ಹಾಗೆ ನಾವು POK ಭಾಗದಲ್ಲಿ ಮಾತ್ರ ಇತ್ತು ನಮ್ಮ ಆಪರೇಷನ್. ಈಗ ನಾವು ಗಡಿ ದಾಟ್ ಹೋಗಿದ್ದೀವಿ. ಸೊ ಇದು ಏನ್ ಸೂಚನೆ ಕೊಡ್ತಾ ಇದೆ, ಮುಂದೆ ಇದರ ಪರಿಣಾಮ ಏನಾಗ್ಬೋದು, ಅದಕ್ಕೆ ಭಾರತ ಹೇಗೆ ಸಿದ್ಧ ಆಗಿದೆ, ಒಂದು ಕಂಪ್ಲೀಟ್ ಕ್ಯಾಲ್ಕುಲೇಷನ್ ಅಲ್ಲಿ ಹೇಗೆ ಆಪರೇಷನ್ ನಡೆದಿದೆ ಅಂತ ಸರ್? ಇದು ವೆಲ್ ಪ್ರಿಪೇರ್ಡ್ ಆಪರೇಷನ್ ಸರ್. ಅದ್ರ ಬಗ್ಗೆ ಎರಡು ಮಾತಿಲ್ಲ ಅದರ ಬಗ್ಗೆ. ಯಾಕೆಂದ್ರೆ ಮುಂಚೆ ಎಲ್ಲ ಸಿಟ್ಟು ಬಂದು ಹೊಡೆಯುವಾಗಿತ್ತು, ಈಗ ಆತರ ಅಲ್ಲ, ವೆಲ್ ಪ್ಲಾನ್ಡ್. ಇಡೀ ಪ್ರಪಂಚಕ್ಕೆ ಹೇಳಿ ಹೊಡೆದಿದ್ದೀವಿ ನಾವು ಅವ್ರನ್ನ ಹೊಡಿತೀವಿ ಅಂತ ಹೇಳಿ ಹೊಡೆದಿರೋದು. ಹಾಗಾಗಿ ಎರಡು ಮಾತಿಲ್ಲ ಅದರಲ್ಲಿ. ಭಾರತ ದೇಶ ಈಗ ಮುಂಚಿನ ಹಾಗೆ ಇಲ್ಲ, ತುಂಬಾ ಮುಂದೆ ಇದೆ. ಇನ್ನು ಈಗ ಇರ್ಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ದೇಶಕ್ಕೆ ಯಾವ ಶಾಂತಿ ಬೇಕು, ಆದ್ರೆ ನಮ್ಮನ್ನ ಹೊಡೆದವರು ನಾವು ಬಿಡುವುದಿಲ್ಲ. ಈಗಿನ ಪಾಲಿಸಿ, ಅದರಿಂದ ತುಂಬಾ ಸಂತೋಷ ಆಗ್ತಾ ಇದೆ. ನಾವು ನಮ್ಮ ದೇಶದ ಬಗ್ಗೆ ಹೆಮ್ಮೆ ಅನಿಸ್ತಾ ಇದೆ ಸರ್. ಈಗ ಏನೇ ಭಾರತ ನಾವು ಅಲ್ಲಿ ಉಗ್ರರ ನೆಲೆಯನ್ನ ಟಾರ್ಗೆಟ್ ಮಾಡಿದ್ವಿ, ನಮ್ಮ ಉದ್ದೇಶ ಉಗ್ರರ ನಿರ್ಮೂಲನೆ, ಈ ತರದ್ ಏನೇ ಹೇಳಿದ್ರು ಕೂಡ ಪಾಕಿಸ್ತಾನ ಇದನ್ನ ಸಹಜವಾಗಿ ಕ್ಲೈಮ್ ಮಾಡೋದು ನಮ್ಮ ನಾಗರಿಕರನ್ನ ಟಾರ್ಗೆಟ್ ಮಾಡಿದ್ರು ಅನ್ನುವಂತ ವಿಚಾರವಾಗಿ ಅದು ಶುರು ಮಾಡ್ಕೊಂಡಿದೆ. ಈಗ ನಾವು ಅವರ ಪ್ರದೇಶಕ್ಕೆ ಹೋಗಿ ಅಲ್ಲಿ ಕ್ಷಿಪಣಿಗಳನ್ನ ಸಿಡಿಸಿರುವಂತ ಕಾರಣಕ್ಕಾಗಿ ಈಗ ವಿಶ್ವದ ಮುಂದೆ ಅವರು ಕೂಡ ಒಂದು ರೀಸನ್ ಸಿಕ್ಕಂಗಾಗಿ ನಮ್ಮ ಮೇಲೆ ಅಟ್ಯಾಕ್ ಮಾಡೋದು ಈ ತರ ಅಂತ ಪ್ರತಿಕ್ರಿಯೆ ನಾವು ಹೇಗೆ ನಿರೀಕ್ಷೆ ಮಾಡ್ಬೋದು ಪಾಕಿಸ್ತಾನದ ಕಡೆಯಿಂದ ಅಂತೇಳಿ, ಅದನ್ನ ಕೌಂಟರ್ ಆಗಿ ಭಾರತದ ಸ್ಟ್ರಾಟಜಿಗಳು ಏನಿರ್ಬೋದು ಅಂತ?
ಅವ್ರು ಕೌಂಟರ್ ಮಾಡ್ಲಿಕ್ಕೆ ಅವರಿಗೆ ಅಷ್ಟು ಧೈರ್ಯ ಇಲ್ಲ ಸರ್. ಮುಂಚಿನ ಹಾಗೆ ಇಲ್ಲ ಈಗ. ನಿಜ ನಿಜ. ಅವ್ರು ಕೌಂಟರ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ಪ್ರೊಪಗಂಡ ಮಾಡ್ತಾರೆ, ಆದರೆ ಪ್ರಾಕ್ಟಿಕಲಿ ಅವ್ರು ಏನ್ ಮಾಡ್ತಾರೆ ಅಂತ ನೋಡ್ಬೇಕು. ಅಂಡ್ ನಮ್ಮ ದೇಶ ಅದಕ್ಕೆಲ್ಲ ಪ್ರಿಪೇರ್ ಆಗಿದೆ. ಅದೆಲ್ಲ ಪ್ಲಾನ್ ಮಾಡಿಯೇ ನಾವು ಅವ್ರು ಈಗ ಆಕ್ಷನ್ ತಗೊಂಡಿರೋದು. ಅದರಿಂದ ಅದರ ಬಗ್ಗೆ ನಮಗೆ ಹೆದರಿಕೆ ಇಲ್ಲ. ಪಾಕಿಸ್ತಾನಕ್ಕೆ ಹೆದರಿಕೆ ಇರುತ್ತೆ. ಈಗ ಅವರು ಒಂದು ಹೆಜ್ಜೆ ಮುಂದೆ ಇಟ್ಟರೆ ನಮ್ಮವರು 10 ಹೆಜ್ಜೆ ಮುಂದೆ ಇಟ್ಟಿರ್ತಾರೆ ಅಂತ ಅವ್ರಿಗೆ ಗೊತ್ತಿದೆ ಈಗ. ಹಾಗಾಗಿ ಆ ತರ ಕೌಂಟರ್ ಅಟ್ಯಾಕ್ ಮಾಡೋ ಅವ್ರು ಯೋಚನೆ ಮಾಡಿ ಮಾಡಬೇಕಷ್ಟೇ. ನಿಜ ನಿಜ. ನಮ್ಮವ್ರು ಯಾವ ತಯಾರಾಗಿದ್ದಾರೆ ಅದರ ಬಗ್ಗೆ ಇಲ್ಲ ಸರ್. ಅಲ್ಲ ಪ್ರೇಮ್ ಸರ್, ಈ ರೀತಿ ದಾಳಿ ಮಾಡುತ್ತೆ ಭಾರತ ಅಂತ ಪಾಕಿಸ್ತಾನ ಹೇಳಿದಾಗ ಯಾರಾದರೂ ಒಬ್ಬರು ಸಪೋರ್ಟ್ ನಿಂತ್ಕೊಂಡಿದ್ದು ನಿಮ್ಮ ಜೊತೆ ನಾವು ಇದೀವಿ ಬಿಡಪ್ಪ ಅಂತ, ದುಷ್ಟರ ಜೊತೆಗೆ ಯಾರೂ ನಿಲ್ಲಲ್ಲ ಅನ್ನುವಂಥದ್ದು ಸಾಬೀತಾಗಿ ಹೋಯ್ತು ಸರ್. ಹೌದು, ಕಳ್ಳರ ಜೊತೆ ಕಳ್ಳರೇ ನಿಲ್ತಾರೆ ಅಷ್ಟೇ. ಈಗ ನಿಂತಿದ್ದಾರಲ್ಲ, ಚೈನಾ ನಿಂತಿದ್ರೆ ಕಳ್ಳರ ಜೊತೆ ಕಳ್ಳರು ನಿಲ್ತಾರೆ, ಬೇರೆ ಯಾರು ನಿಲ್ಲೋದಿಲ್ಲ. ನಿಜ ನಿಜ ನಿಜ. ಸೊ ಇದು ಸಂಗತಿ. ನೀವು ಹಾಗೆ ನೀವು ಸಂಪರ್ಕದಲ್ಲಿರಿ, ಇನ್ನಷ್ಟು ನಾವು ಮಾತಾಡ್ತೀವಿ. ನೋಡಿ ಅವ್ರು ಹೇಳಿದಂಥ ಮಾತಿದೆಯಲ್ಲ ನಿಜ. ಈಗ ಏನು ಅಂದರೆ ಇವರು ಬೇರೆಯವರು ಶಸ್ತ್ರಾಸ್ತ್ರಗಳು ಕೊಡಬೇಕು, ಹೌದು, ಚೀನಾ ಶಸ್ತ್ರಾಸ್ತ್ರಗಳು ಕೊಡಬೇಕು, ಈ ಕಡೆಗೆ ಬೇರೆ ಬೇರೆ ರಾಷ್ಟ್ರಗಳನ್ನು ಬೇಡ್ತಾ ಇದೆ. ಎಲ್ಲರ ಜೊತೆಗೂ ಜಗಳವೇ ಇವ್ರದ್ದು. ಇರಾನ್ ಕೆಲ ತಿಂಗಳುಗಳ ಹಿಂದೆ ಮಾಲ್ತೇಶ್, ನಿಮಗೆ ಗೊತ್ತು, ಇದ್ದಕ್ಕಿದ್ದಂಗೆ ಕ್ಷಿಪಣಿ ಹಾರಿಸ್ಬಿಟ್ಟಿತ್ತು ಪಾಕಿಸ್ತಾನದ ಮೇಲೆ. ನಿಮ್ಮ ಉಪಟಳ ತಡ್ಕೊಳಕ್ಕಾಗಲ್ಲ ನಮಗೆ ಅಂತ ಹೇಳಿ ಅಂತ. ಇರಾನ್ ಕೂಡ ಬಹಳಷ್ಟು ಸಂದರ್ಭಗಳಲ್ಲಿ ಭಿಕ್ಷೆ ಹಾಕಿದೆ. ಹೌದು, ಅಂಥ ಸ್ಥಿತಿ. ಸೌದಿ ಅರೇಬಿಯಾದ್ದು ಇವ್ರದ್ದು ಸಂಬಂಧ ಭಾಳ ಗಳಸ್ಯ ಕಂಠಸ್ಯ ಇತ್ತು. ಒಂದು ಮೂಲದ ಪ್ರಕಾರ, ಪ್ರೇಮ್ ಶೇಖರ್ ಭಾಳ ಅದ್ಭುತವಾಗಿ ಹೇಳ್ತಾ ಇದ್ರು ಮೊನ್ನೆ, ಒಂದು ಮೂಲದ ಪ್ರಕಾರ ಇವರ ಈ ಅಣುಶಕ್ತಿ ಏನಿದೆಯಲ್ಲ, ಅಣುಬಾಂಬುಗಳಿದೆ ಇವ್ರದ್ದು ಅನ್ನೋದಾದರೆ ಅದೆಲ್ಲವೂ ಕೂಡ ಸೌದಿ ಅರೇಬಿಯಾದಲ್ಲಿದೆ ಅನ್ನುವಂಥ ಒಂದು ಮಾಹಿತಿ ಇದೆ. ಯಾಕಂದರೆ ಇಲ್ಲಿ ಯಾವ್ಯಾವ ರೀತಿ ನಿರ್ಮಾಣ ಆಗಿತ್ತು ಅದರ ರಕ್ಷಣೆಗೆ, ಅದೇ ರೀತಿ ಅಲ್ಲೂ ಕೂಡ ನಿರ್ಮಾಣ ಆಗಿದೆ ಅಂತೆ ಕಟ್ಟಡಗಳು. ಅದನ್ನ ಇಡೋಕ್ಕೋಸ್ಕರ ಶಸ್ತ್ರಾಗಾರ. ಅಂದರೆ ಈ ಯಾವುದಾದ್ರು ಒಂದು ಒಪ್ಪಂದಕ್ಕೆ ಇವ್ರು ಬಂದಿದ್ದರೂ ಕೂಡ ಅಚ್ಚರಿ ಇಲ್ಲ. ಇವರು ಪದೇ 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 3 ಸರಿ ಹೊಡೆತ ತಿಂದಿದ್ದಾರೆ ನಮ್ಮ ಹತ್ರ. ಒಂದರೆ ಬಳಸಬೇಕಾಗಿತ್ತಲ್ಲ. ದುಷ್ಟರ ಹತ್ರ ಏನಾದರೂ ಶಸ್ತ್ರಾಸ್ತ್ರಗಳಿದ್ದರೆ ಬಳಸ್ದೇ ಇರ್ತಾರ ಮಲ್ತೇಶ್? ಹೌದು, ಬಳಸ್ತಾರೆ. ಅದು ಇವರು ನಮ್ಮ ಜಗತ್ತೇ ನಂಬಲಿಕ್ಕೆ ಸಾಧ್ಯ ಇಲ್ಲ. ಇವ್ರನ್ನ ಯಾರಾದರೂ ನಂಬುತ್ತಾರೆ ಅಂತಂದರೆ ಅವ್ರಿಗಿಂತ ಮುಟ್ಟಾಳ್ರಿ ಇನ್ನೊಬ್ರಿಲ್ಲ ಅಂಥವ್ರು ಬಿಡ್ತಾರ ಇವರು? ಒಂದನ್ನೂ ಕೂಡ ಹಾರ್ಸೋಕ್ಕಾಗಿಲ್ಲ. ನಮ್ಮಲ್ಲಿ ನಿಲ್ವಾ? ಇರುವಂಥವ್ರು ಯಾರೂ ಕೂಡ ಹೇಳಲ್ಲ. ಹೆದರ್ಕೊಂಡಿರೋ ನಾಯಿಗಳೇ ಜಾಸ್ತಿ ಬೊಗಳೋದು. ಅದನ್ನೇ ಪಾಕಿಸ್ತಾನ ಮಾಡ್ತಾ ಇರೋದು. ಬಹುಶಃ ಪಾಕಿಸ್ತಾನ ಇಲ್ಲಿ ತನಕ ಅತಿಯಾಗಿ ಅವಲಂಬಿತ ಆಗಿರುವಂತಹ ದೇಶಗಳು ಚೀನಾ ಆಗಿರಬಹುದು, ಅದರ ಜೊತೆಗೆ ಟರ್ಕಿ ಆಗಿರಬಹುದು. ಬಹುಶಃ ಕೆಲ ರಾಷ್ಟ್ರಗಳು ನಮ್ಮ ಬೆನ್ನಿಗೆ ನಿಲ್ಲುತ್ತೆ ಅನ್ನುವಂಥ ಒಂದು ಭಂಡತನದಲ್ಲಿ ಪಾಕಿಸ್ತಾನ ಇತ್ತು. ಬಟ್ ಅದು ಈಗ ಗೊತ್ತಾಗ್ತಾ ಇದೆ. ಬಹುಶಃ ಗೊತ್ತಿಲ್ಲ, ಕೆಲವರು ಹೇಳ್ತಾ ಇರೋ ಪ್ರಕಾರ ತಮಾಷೆಗೆ ಪಾಕಿಸ್ತಾನಕ್ಕೆ ಯಾಕೆ ಕೆಲ ದೇಶಗಳ ಮೇಲೆ ನಂಬಿಕೆ ಅಂದ್ರೆ ಅವ್ರು ಸಾಲ ಕೊಟ್ಟಿಯಾರಲ್ಲ. ಸಾಲ ಕೊಟ್ಟವ್ರು ಈಗ ನನಗೆ ಒಬ್ಬಂಗೆ ₹100 ಸಾಲ ಕೊಟ್ಟಿನಿ ಅಂದ್ರೆ ಅವನಿಗೆ ಯಾರು ನೋಡ್ರೆ ನಾನು ಯೋಚನೆ ಮಾಡ್ತೀನಿ, ಅಯ್ಯೋ ನನ್ನ ದುಡ್ಡು ಯಾರ ಹತ್ರ ತಗೊಳ್ಳೋದಪ್ಪ. ಆ ರೀತಿಯಾಗಾದ್ರೂ ನಮ್ಮ ಸಪೋರ್ಟ್ಗೆ ಯಾರಾದ್ರೂ ಬರ್ಬೋದಿತ್ತೋ ಏನೋ ಅಂತೇಳಿ. ಬಟ್ ಇಲ್ಲಿ ತನಕ ಇಲ್ಲ. ಆ ಪಾಕಿಸ್ತಾನದ ಪರವಾಗಿ ಯಾವ ಧ್ವನಿಯನ್ನು ಕೂಡ ನಾವು ಗಮನಿಸ್ತಾ ಇಲ್ಲ. ಡೊನಾಲ್ಡ್ ಟ್ರಂಪ್ ಇವತ್ತು ಅಮೆರಿಕದ ಕಾಲಮಾನದ ಪ್ರಕಾರವಾಗಿ ಬೆಳಗಿನ ಸಂದರ್ಭದಲ್ಲಿ ಅವರಲ್ಲಿ ಸುದ್ದಿಗೋಷ್ಠಿ ನಡೆಸ್ತಾ ಇದ್ದಂಥ ಸಂದರ್ಭದಲ್ಲಿ ಪತ್ರಕರ್ತರು ಅವ್ರಿಗೆ ಪ್ರಶ್ನೆಯನ್ನ ಕೇಳಿದ್ದಾರೆ. ಈ ತರ ಆಗ್ತಾ ಇರೋದು ಹೌದು, ನಾವು ಗಮನಿಸ್ತಾ ಇದ್ದೀವಿ, ಭಾರತದ ಮೇಲೆ ಈ ರೀತಿ ಮೇಲಿನ ಮೇಲೆ ದಾಳಿಗಳಾಗಿದೆ, ಬಹುಶಃ ಅವ್ರಿಗೆ ಕೌಂಟರ್ ಮಾಡ್ತಾ ಇದ್ರೆ ಇದು ಬೇಗ ಮುಗಿಯುತ್ತೆ ಅನ್ನುವಂಥ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಹೊರತು ಭಾರತ ನಡೆಸಿರುವಂಥ ಈ ದಾಳಿಯನ್ನ ಬಹಳಷ್ಟು ರಾಷ್ಟ್ರಗಳು ಬಹಳ ಏರು ಧ್ವನಿಯಲ್ಲಿ ಖಂಡಿಸುವಂತ ಹಂತದಲ್ಲಂತೂ ಈ ಕ್ಷಣದಲ್ಲಿ ಇಲ್ಲ. ನೋಡಿ, ಅಮೆರಿಕದ ಬದಲಾದಂಥ ಮನೋಭಾವನೆ ಅಮೆರಿಕದು ಇಟ್ಸ್ ವೆರಿ ಇಂಪಾರ್ಟೆಂಟ್. ಮಲ್ತೇಶ್ 70ರ ಸುಮಾರಿಗೆ ನಮಗೆ ಎಷ್ಟರ ಮಟ್ಟಿಗೆ ಕಾಡಿಬಿಡ್ತು ಪಾಕಿಸ್ತಾನ ಅಂತಂದರೆ, ಪಾಕಿಸ್ತಾನದ ಈ ಸೇನೆ ಇಲ್ಲಿ ತನಕ ಬಂದಿತ್ತು, ಭಾರತ ತನಕ ನೌಕೆ ಮುಖಾಂತರ. ಅಂದರೆ ನೌಕಾ ಸೇನೆಯನ್ನು ಕಳಿಸ್ಕೊಟ್ಟಿತ್ತು ಅವರು. ಇಷ್ಟರ ಮಟ್ಟಿಗೆ ಕಾಡಿದ್ದಾರೆ ಅವರು. ಅವ್ರಿಗೆ ಗೊತ್ತಾಯ್ತು ಯಾವಾಗ ಅವರ ಈ ತ್ರಿವಳಿ ಕಟ್ಟಡಗಳು ಬಿದ್ದವಲ್ಲ, ಹೌದು, ಪೆಂಟಗಾನ್ ತನಕ ದಾಳಿ ಆಗ್ಬಿಡ್ತಲ್ಲ, ಅವಾಗ ಅನಿಸ್ತು ಇಲ್ಲ ಭಾರತ ಹೇಳ್ತಿರೋದ್ರಲ್ಲಿ ಅರ್ಥ ಇದೆ. ಇನ್ನಿವ್ರನ್ನ ಬೆಂಬಲಿಸಿದರೆ ಅದು ನಮ್ಮ ಬುಡಕ್ಕೆ ಬರುತ್ತೆ ಅಂತ ಗೊತ್ತಾಯ್ತು. ಅವರೇ ಬೆಳೆಸಿ. ಇಂಗ್ಲೆಂಡ್ದು ಅದೇ ಸ್ಥಿತಿ. ಇಂಗ್ಲೆಂಡಲ್ಲಿ ಏನಾಗಿದೆ ಸ್ಥಿತಿಗತಿಗಳು, ಅವರೇ ಬಾಯ್ ಬಿಡಂಗಿಲ್ಲ ಅಂತ ಸ್ಥಿತಿ. ಒಂದು ಮಾತು ತುಂಬ ಸ್ಪಷ್ಟ ಮಲ್ತೇಶ್, ಭಾರತದ ವಿರುದ್ಧ ಕೈ ಎತ್ತಂಥವ್ರು, ಭಾರತದ ವಿರುದ್ಧ ಕುತಂತ್ರ ಮಾಡಿದಂಥವ್ರು ನಾಶವಾಗಿ ಹೋಗಿದಾರಲ್ಲಿ ಬೆಸ್ಟ್ ಎಕ್ಸಾಂಪಲ್. ಯಾವ ದೇಶ ಉಳ್ಕೊಂಡಿದೆ ಹೇಳಿ? ಯಾವ ದೇಶ ಉದ್ಧಾರ ಆಗಿದೆ ಹೇಳಿ? ಹೋಲಿ, ಇದು ಸಂಗತಿ. ಈಗ ಇವ್ರು ಯಾರಿಗೂ ಬೇಡ, ಪಾಕಿಸ್ತಾನದವರು, ಪಾಕಿಸ್ತಾನದ ಮೂಲದವರು ಯಾರಿಗೂ ಬೇಡ, ತೊಲಗಿಬಿಟ್ರೆ ಸಾಕು ಅಂತ. ಸೌದಿ ಅರೇಬಿಯಾ ಹೇಳ್ತು, ನಿಮ್ಮಲ್ಲಿ ಭಿಕ್ಷುಕರು ಬಂದ್ಬಿಡಿಯಾರು ತುಂಬ ಸಂಖ್ಯೆಯಲ್ಲಿ, ದಯವಿಟ್ಟು ವಾಪಸ್ ಕಳಿಸ್ಕೊಳ್ಳಿ ಅಂತ. ಭಯೋತ್ಪಾದಕರನ್ನು ಸಪ್ಲೈ ಮಾಡುವಂಥ ದೇಶ, ಭಿಕ್ಷುಕರನ್ನು ಸಪ್ಲೈ ಮಾಡುವಂಥ ದೇಶ, ದರಿದ್ರವನ್ನು ಸಪ್ಲೈ ಮಾಡುವಂಥ ದೇಶ ಯಾವ್ದಾರು ಇದೆ ಅಂದರೆ ಪಾಕಿಸ್ತಾನ. ಹೌದು. ನೋಡಿ, ದಾಳಿ ಆಗಿರುವಂಥ ನಾವು ಕಟ್ಟಡಗಳನ್ನು ತೋರಿಸ್ತಾ ಇದ್ದೀವಿ. ಸ್ಕ್ರೀನ್ನ ಬಲಭಾಗದಲ್ಲಿ ನೀವು ನೋಡ್ತಾ ಇದ್ದೀರಿ ಯಾವ ರೀತಿ ಕಟ್ಟಡಗಳು ನೆಲಕ್ಕುರುಳಿವೆ, ಅದನ್ನು ನಾವು ತೋರಿಸ್ತಾ ಇದ್ದೀವಿ.
ಎಸ್, ಯಾರೋ ಅಲ್ಲಿನ ಸ್ಥಳೀಯರು ತೆಗೆದು ಕಳಿಸಿದಂಥ ವಿಜುವಲ್ಗಳಿವು. ಆದರೆ ಇದರ ತೀವ್ರತೆ ಬಹಳಷ್ಟಿರುತ್ತೆ. ನಮಗೆ ಯಾವುದೋ ಒಂದು ಕಾಣ್ತಾ ಇದೆ. ಬರೀ ಯಾವುದಾದ್ರೂ ಈ ರೀತಿ ಒಂದೋ ಎರಡೋ ಉರುಳಿಸೋಕ್ಕೋಸ್ಕರ 15 ದಿವಸ ಟೈಮ್ ತಗೋಬೇಕಾ? 13 ದಿವಸ, 14 ದಿವಸ ಇಲ್ಲ. ದೊಡ್ಡ ಪ್ರಮಾಣದ ದಾಳಿಯಾಗಿದೆ. ಸ್ಕ್ರೀನ್ನ ಎಡಭಾಗದಲ್ಲಿ ನೀವು ತೋರಿಸ್ತಾ ಇದ್ದೀರಿ. ಯಾವ ಪರಿ ಬೆಂಕಿ ಹೊತ್ಕೊಂಡಿದೆ ನಾವು ತೋರಿಸ್ತಾ ಇದ್ದೀವಿ.